ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಕಳೆದ 1 ತಿಂಗಳಿನಿಂದ ಮುಸ್ಲಿಮರ ವಕ್ಫ್ ಆಸ್ತಿಗಳ ವಿಚಾರದಲ್ಲಿ ಏನ್ ಮಾಡಿದ್ರು ಅಂತ ಇಡೀ ರಾಜ್ಯವೇ ನೋಡಿದೆ. ವಕ್ಫ್ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ರು, ಸುಳ್ಳು ಹರಡಿದ್ರು, ದ್ವೇಷ ಬಿತ್ತಿದ್ರು, ರೈತರು ಮತ್ತು ಹಿಂದೂಗಳನ್ನ ಎತ್ತಿ ಕಟ್ಟಿದ್ರು, ಸತ್ಯಾಗ್ರಹದ ಹೆಸರಲ್ಲಿ ಡ್ರಾಮಾ ಕೂಡ ಮಾಡಿದ್ರು. ಅಸಲಿಗೆ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಗಳ ವಿವಾದ ಸೃಷ್ಟಿಸಿದ್ದೇ ಇದೇ ಯತ್ನಾಳ್ ಅಂತ ಹೇಳ್ಬಹುದು. ಇದೇ ಯತ್ನಾಳ್ಗೆ ಇವತ್ತು ವಕ್ಫ್ ವಿಚಾರದಲ್ಲಿ ಭಾರಿ ಮುಖಭಂಗ ಆಗಿದೆ. ಧಾರ್ಮಿಕ ವೇದಿಕೆಯಲ್ಲೇ ವಕ್ಫ್ ವಿಚಾರವಾಗಿ ಯತ್ನಾಳ್ ದೊಡ್ಡ ಮುಜುಗರ ಅನುಭವಿಸಿದ್ದಾರೆ. ವಕ್ಫ್ ವಿಚಾರವಾಗಿ ಹಿಂದೂಗಳೇ ಯತ್ನಾಳ್ರಿಗೆ ಚೀಮಾರಿ ಹಾಕಿದ್ದಾರೆ. ವಕ್ಫ್ ವಿಚಾರ ಮಾತನಾಡಿದ್ದಕ್ಕೆ ಯತ್ನಾಳ್ರು ಅರ್ಧದಲ್ಲೇ ವೇದಿಕೆಯಿಂದ ಇಳಿದು ಎಸ್ಕೇಪ್ ಆಗಬೇಕಾದ ಪ್ರಸಂಗವೂ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ತೆರೆದಾಳದಲ್ಲಿ ಇವತ್ತು ಅಲ್ಲಮಪ್ರಭು ದೇಗುಲದ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯತ್ನಾಳ್ ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡ್ತಿರ್ಬೇಕಾದ್ರೆ ತನ್ನ ಚಾಳಿ ಮುಂದುವರೆಸಿದ್ರು. ಮಾತಿನ ಮಧ್ಯೆ ವಕ್ಫ್ ವಿಚಾರವನ್ನ ಎತ್ತಿಕೊಂಡ್ರು. ಅಷ್ಟರಲ್ಲಿ ಅಲ್ಲಿ ಸೇರಿದ್ದ ಹಿಂದೂಗಳೇ ಯತ್ನಾಳ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಿಮ್ಮ ರಾಜಕಾರಣಕ್ಕೆ ಈ ವೇದಿಕೆಯನ್ನ ಬಳಸಬೇಡಿ, ಇಲ್ಲಿ ಬಂದು ನಿಮ್ಮ ರಾಜಕಾರಣ ಮಾಡಬೇಡಿ, ಇದು ರಾಜಕೀಯ ಮಾತನಾಡುವ ವೇದಿಕೆ ಅಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಈ ದೇವಸ್ಥಾನದ ನಿರ್ಮಾಣಕ್ಕೆ ಮುಸ್ಲಿಮರು ಕೂಡ ಲಕ್ಷ ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಅಂತಾನು ತಿಳಿಸಿದ್ರು. ಸ್ಥಳೀಯ ಹಿಂದೂಗಳು ಹೀಗೆ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಯತ್ನಾಳ್ ಅವರು ಭಾರೀ ಮುಜುಗರ ಅನುಭವಿಸಿದ್ರು. ದೇವಸ್ಥಾನದ ಕಾರ್ಯಕ್ರಮದಲ್ಲೇ ಅವರಿಗೆ ದೊಡ್ಡ ಮುಖಭಂಗ ಆಯಿತು. ನಿಮ್ದು ರಾಜಕೀಯನ ಅಂತ ಹೇಳಿ ವೇದಿಕೆಯಿಂದ ಹೊರಟೇ ಬಿಟ್ರು. ಸ್ಥಳೀಯ ವಿರೋಧ ಹೆಚ್ಚಾಗಿದ್ದರಿಂದ ಮುಖಭಂಗ ಅನುಭವಿಸಿದ ಯತ್ನಾಳ್ ಅರ್ಧದಲ್ಲೇ ಭಾಷಣ ಮೊಟಕುಗೊಳಿಸಿ ವೇದಿಕೆಯಿಂದ ಕಾಲ್ಕಿದ್ರು. ನಿಜಕ್ಕೂ ಇದು ಯತ್ನಾಳ್ ಅವರ ಕರ್ಮದ ಫಲ. ವಕ್ಫ್ ಅಂತ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನ ಎತ್ತಿಕಟ್ಟುವ ಷಡ್ಯಂತ್ರ ಮಾಡ್ತಾ ಇದ್ದ ಯತ್ನಾಳ್ರಿಗೆ ವಕ್ಫ್ ವಿಚಾರವಾಗಿ, ಅದು ಕೂಡ ಹಿಂದೂಗಳ ಧಾರ್ಮಿಕ ವೇದಿಕೆಯಲ್ಲೇ ಹಿಂದೂಗಳೇ ಚೀಮಾರಿ ಹಾಕಿರೋದು ಅವರ ಕರ್ಮದ ಫಲ ಎನ್ನುವಂತಾಗಿದೆ. ನಿಜಕ್ಕೂ ಇವತ್ತು ತೆರೆದಾಳದ ಜನರು ಕರ್ನಾಟಕದ ಸಾಮರಸ್ಯದ ರಾಯಭಾರಿಗಳಂತೆ ಕಂಡ್ರು. ಅವರು ಅಲ್ಲಮಪ್ರಭುಗಳ ವಚನದಷ್ಟೇ ನಿಷ್ಠುರಂತೆ ಕಂಡ್ರು. ಅಲ್ಲಮಪ್ರಭುಗಳು ಅಂತರಂಗ ಬಹಿರಂಗಗಳನ್ನ ಶೋಧಿಸಿದಂತೆ ತಮ್ಮ ಅಂತರಂಗವನ್ನ ಬಹಿರಂಗಗೊಳಿಸಿ ಯತ್ನಾಳ್ರಿಗೆ ಸಂದೇಶ ನೀಡಿದ್ರು. ಅವರು ಕೋಮುದ್ವೇಷಿ ಬಿಜೆಪಿ ಶಾಸಕನಿಗೆ ಸರಿಯಾದ ಪಾಠವನ್ನೇ ಹೇಳುವ ಮೂಲಕ ಶರಣರು ಮತ್ತು ಸೂಫಿಗಳ ಪರಂಪರೆಯ ಈ ನೆಲದಲ್ಲಿ ಯತ್ನಾಳ್ರಂತಹ ಕೋಮು ವಿಷ ಜಂತುಗಳಿಗೆ ಜಾಗ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಪೂರ್ತಿ ಕರ್ನಾಟಕ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯತ್ನಾಳ್ರಂತಹ ಕೋಮುದ್ವೇಷಿ ರಾಜಕಾರಣಿಗಳಿಗೆ ಜನರೇ ಹೀಗೆ ಸಾರ್ವಜನಿಕವಾಗಿ ಪ್ರತಿರೋಧ ತೋರಿಸಬೇಕು. ಆಗ ಮಾತ್ರ ಇವರ ಆಟೋಟೋಪಗಳಿಗೆ ಬ್ರೇಕ್ ಬೀಳಲು ಸಾಧ್ಯ. ಹಾಗಾದ್ರೆ ಮಾತ್ರ ಈ ನಾಡು ನೆಮ್ಮದಿಯಿಂದ ಇರುತ್ತೆ.